ಸ್ನೇಹಿತರೆ, ಕರಪ್ಪು ಅಂತ ಒಂದು ತಮಿಳು ಚಲನಚಿತ್ರ, ಇತ್ತೀಚೆಗೆ ಬಂದಂಥ ಒಂದು ತಮಿಳು ಚಿತ್ರ. ನಮ್ಮ ನಟ ಸೂರ್ಯ, ಸಿಂಗಂ ಸೂರ್ಯ ಅಂತಲೇ ಅನ್ಬೋದು, ಸೂರ್ಯ ಮಾಡಿದಂಥ ಒಂದು ಚಲನಚಿತ್ರ. ಈ ಚಲನಚಿತ್ರ ನೋಡಿದ್ಮೇಲೆ ಭಾಳಷ್ಟು ಅನಿಸಿದ್ದೇನೆಂದರೆ, ನಮ್ಮ ಒಂದು ಏನು ಭಾರತದಲ್ಲಿ ಒಂದು ಸಂಸ್ಕೃತಿ ಪ್ರಕಾರ ಒಂದು ದೇವರನ್ನು ಹೇಗೆ ಕಾವಲು ಇರ್ತಾನೆ, ನಮ್ಮನ್ನೆಲ್ಲ ಇದನ್ನು ನೋಡ್ತಿರ್ತಾನೆ, ಅದನ್ನು ಯಾವುದೋ ರೂಪದಲ್ಲಿ ಬಂದು ಕಾಪಾಡ್ತಾನೆ ಅನ್ನೋದಕ್ಕೊಂದು. ಮತ್ತು ಈ ಕೋರ್ಟು, ಲಾಯರ್ಗಳು, ಜಡ್ಜ್ಗಳಲ್ಲಿ ಕೆಲವರು ಯಾವ ರೀತಿ ಒಂದು ಅನ್ಯಾಯ ಮಾಡ್ತಾರೆ, ಜನಗಳಿಗೆ ಎಷ್ಟು ಹಿಂಸೆ ಆಗತ್ತದಿಂದ, ಯಾವ್ಯಾವ ಥರ ಒಂದು ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡಿರ್ತಾರೆ ಅನ್ನೋದಕ್ಕೆ, ಅದನ್ನು ಒಂದು ಹೇಗೆ ಸರಿ ಮಾಡ್ಬೋದು, ಒಂದು ಯಾವ ಥರ ಅದ್ರ ಬಗ್ಗೆ ಒಂದು ಬೆಳಕು ಚೆಲ್ಲೋವಂಥ ಒಂದು ಸಿನಿಮಾ ಭಾಳ ಚೆನ್ನಾಗಿದೆ. ಎಸ್ಪೆಷಲಿ ಈ ಫಿಲಮ್ಮನ್ನ ಆದಷ್ಟು ಲಾಯರ್ಸು, ಜಡ್ಜ್ಗಳು ಇವರೆಲ್ಲ ನೋಡಿದ್ರೆ ಇನ್ನೂ ಬಹುಶಃ ಒಂದು ನಮಗೂ ಮೇಲೊಬ್ಬ ಶಕ್ತಿ, ಒಬ್ಬ ಭಗವಂತ ಇದ್ದಾನೆ, ನಾವೇನೇ ತೀರ್ಪು ಕೊಡೋದಾದರೂ, ಏನೇ ಕೆಲಸ ಮಾಡೋದಾದರೂ ಅದನ್ನು ತಲೆಯಲ್ಲಿಟ್ಕೊಂಡು ಮಾಡಬೇಕು ಅನ್ನೋದು ಅಂತ ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ. ಅರಿವು ಬರ್ಬೋದು. ಈ ಫಿಲಮ್ಮು ಬರೀ ಈ ಒಂದು ಲಾಯರು, ಇದು ಜಡ್ಜ್ಗೆ ಸಂಬಂಧ ಅಂತಲ್ಲ, ಮನುಷ್ಯನ ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ, ಹೇಗೆ ಒಂದು ಅನ್ಯಾಯ ಮಾಡಿದ್ರೆ ಎಲ್ಲ ಸದಾ ಇದಕ್ಕೂ ನಮ್ಮ ಮೇಲೊಬ್ಬ ಭಗವಂತ ಕಾಪಾಡ್ತಿರ್ತಾನೆ, ನಾವು ನಂಬಿರೋ ಒಂದು ನಂಬಿಕೆ, ಒಂದು ಶಕ್ತಿ ಕಾಪಾಡ್ತಿರುತ್ತೆ ಅನ್ನೋಕ್ಕೆ ಒಂದು ಭಾಳ ಉತ್ತಮವಾದ ಸಂದೇಶ ಇರೋಂಥ ಫಿಲಮ್ಮು. ಆದಷ್ಟು ನೋಡಿ, ತಿಳ್ಕೊಳ್ಳಿ. ಅದ್ರ ಬಗ್ಗೆನೂ ಒಂದು ಏನೇ ಮಾಡಿದ್ರು ಕಣ್ಣು ಮುಚ್ಕೊಂಡು ನಮ್ಮ ಯಾವನೇನು ಮಾಡ್ತಾನೆ ದೇವರಿಲ್ಲ ಅನ್ನೋದಕ್ಕಿಂತ ಒಂದು ತಿಳ್ಕೊಬೋದು ಅನ್ನೋದೇ ಒಂದು. ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಹಾಗೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.